ಊರನ್ ಜನ ಎಲ್ಲ ಇವತ್ತ ಬಂದಾರ ಏನ್ ರೇಷನ್ಗೆ? ಯಾ ಪರಿ ಮಂದಿ ಬಂದೈತಲ್ಲ. ಏ ಆಗಿ ಹೊತ್ ಬಿಡ ಹಂಗಾರ ನಾವು ರೇಷನ್ ಓದಂಗ ಆತ ಇವತ್ತು. ಅಲ್ಲ ಅಲ್ಲ ತಕ್ಕ ಹೇಳಿ ಕೇಳಿ ಮಳೆಗಾಲವ ಈಗ ಹನಿ ಹೊಳದಾಗ ಬಂದು ರೇಷನ್ ಒಯ್ತಾರ. ಇಲ್ಲ ಅಂದ್ರ ಮಳೆ ಹೆಂಗ್ ತೋರ್ಸ್ಕೊಂತ ಒಯ್ಯಕ್ ಬರ್ತೈತಿ. ಅದಕ್ಕೆ ಜನ ಜಮ ಆಗ್ಯಾರ ಬಿಡು. ಏನಾತ ನಿತ್ಗ ಒಂದ್ ಗಳಿಗೆ ತಗೊಂಡ್ ಹೋಗೋಣಂತ. ಅಲ್ಲ ಶಾರು, ನಿತ್ಕೊಳ್ಳೋದಾದ್ರೆ ನಿಂದ್ರನ್ ಬಿಡು. ಆದ್ರೆ ನಿನ್ ಮಗನ ಕಾಣುವಲ್ಲಲ್ಲ, ಪಳೆ ಕಚ್ಚನ ಅಂತ ನಂದಿ. ಎಲ್ಲದನವ ಅವ್ನು ಹಿಂದ್ ನಿಲ್ಲಕ್ ಬರ್ತೈತ. ಅವ್ನು ಸರಿ ಸೇರ ನಾವು ನನಗೂ ಕಾಣುವಲ್ ಬಿಡ. ಎಲ್ಲದ ನಾನು ನೋಡು. ಒಂದ್ ಮಧ್ಯಾಹ್ನ ಕಳ್ಸೇನೆ ಹೋಗಲ್ಲ ಪಾಳೆ ಹಚ್ಚು ಅಂತಂದು. ಎಲ್ಲಿ ನಿತ್ಕೊಂಡೈತೆ ಏನು ಹಲ್ಕಟ್ಟ. ಶರಕ್ಕ ಇವತ್ತು ನಮಗೆ ರೇಷನ್ ಸಿಗಂಗಿಲ್ಲ ಬಿಡು. ಅಲ್ಲಿ ನೋಡಲ್ಲ ನಿನ್ನ ಮಗನ್ನ ಚೀಲ ಪಾಲ ಎಲ್ಲ ಜೊತೆಗೆ ಇಟ್ಕೊಂಡು ಹುಡ್ರ ಜೊತೆ ಗುಂಡ ಆಡಿಕೆ ಅಂತ ಕುಂತಾನ. ಅಯ್ಯೋ ಯಾವ ಪಾಳೆ ಹಚ್ಚ ನಾವು ಮನೇನ ಬದುಕು ಬೆಳೆ ಎಲ್ಲ ಬಿಟ್ಟು ಬಂದ್ವಲ್ಲ ರೇಷನ್ ಒಯ್ದ್ರಾತ ಅಂತೇಳಿ. ಯವ್ವ ಏನಾರ ಕಾಡ್ತಾನೆ ಇವ್ನು ನನ್ನ ಮಗ. ಹಲ್ಕಟ್ಬೇಡೆ ಪಾಳೆ ಹಚ್ಚಲ್ಲ ದೂರಕ್ಕೆ ನಿಂದ್ರಬೇಡ ಅಂತ ಹೇಳಿ ಕಳ್ಸೇನೆ ನೋಡು. ಆದ್ರೂ ಹೋಗಿ ಹುಡ್ರ ಜೊತೆಗೆ ಆಡ್ಕೊಂತ ನಿಂತತಿ. ಇವ್ವ ಏನು ಸ್ವಾದ್ಗಿಡೈತೆ ಇದು. ಅಣ್ಣಾರ ನಮ್ಮ ಪಾಳೆ ಬಂದ ಇಲ್ಲೇನ್ರಿ ಇನ್ನ? ನೀ ಏನವಾ ರೇಷನ್ ಕಾರ್ಡ್ ಪಾಳೆ ಕೊಟ್ಟು ಪ್ಯಾಟ್ಗೆ ಹೋಗ್ಬಿಟ್ಟಿದಿ. ನಿನ್ನ ಪಾಳೆ ಬಂದು ಹಿಂದೆ ಕೂತ್ ನೋಡು. ಕೂಯ್ ಸಾಕಾತು. ರೇಷನ್ ಕಾರ್ಡ್ ಕೊಟ್ಟ ಮೇಲೆ ಇಲ್ಲೇ ನಿಲ್ಲಕ್ ಬರಲ್ಲ ನೀವು? ಹಾ ಇಲ್ಲೇ ನಿಂದಿರ್ತಾರ ತಡಿಯಪ್ಪ. ನಿನಗ ಮಾಡ ಕೆಲಸ ಬಿಟ್ಕೊಂಡು ಹೋದೆ ಅಂತಂದು ತರಕಾರಿ ತರದಾತ. ಇಲ್ಲ ಅಂದ್ರೆ ಇಲ್ಲೇ ಮಕ ನೋಡ್ಕೋ ಅಂತ ನಿಲ್ಬೇಕತ್ತ. ನಮ್ಮ ಪಾಳೆ ಬಂತೇನ ಅನ್ಕಂತ ಅದಕ್ಕೆ ಹೋಗಿದ್ದೆ. ಏನಾತೀಗ ನಮ್ಮ ಪಾಳೆ ಬಂದಿದ್ರೆ ರೇಷನ್ ತೂ ಕೊಡು. ತಡಿಯವಾ ಒಂದೆರಡು ಪಾಳೆ ಮುಗಿಲಿ ಆಮೇಲೆ ಕೊಡ್ತಾನೆ ನಿದ್ಗ. ಲಲ್ತಕ್ಕ ಹಿಂಗೆ ಮಾಡಿದ್ರೆ ಹೆಂಗೆ? ಏನಲ್ಲ ಅದು ಹಿಂಗೆ ಮಾಡೋದು ಹಂಗೆ ಮಾಡೋದು? ಅದೇನಂದ್ರ ಆ ಶೇಂಗ ಕಾರ್ಡ್ ಒಳಗೆ ಕೊಟ್ಟಾಳಂತ. ಆಕೆ ಮಾತಾಡ್ಸ್ಕೊಂತ ಒಳಗೆ ಮುಂದೆ ಕಾತ ಹೋದಂಗೆ ಮಾಡಿ ನಮ್ಮ ರೇಷನ್ ಕಾರ್ಡ್ ಕೆಳಗೆ ಟೇಬಲ್ ಕೆಳಗೆ ಹಾಕಿಬಿಡ್ತಾನೆ ಮೂವಾರೂ. ಅವಾಗ ನಮ್ಮೂ ಇಲ್ಲೇ ಅದಾವಲ್ಲಪ್ಪ ಕೊಡು, ಅವಾಗ ಕೊಟ್ಟೋಗಿವಿ ಅಂತಂದು ಹೇಳಕ್ ಬರ್ತೈತಿ. ಹೆಂಗೆ? ಬ್ಯಾಡಲೇ ಸುಮ್ಮಿ, ನಾ ಹೇಳ್ತೇನೆ ನೋಡು. ಯಾವ್ಯಾಕ್ಯಾರ ಒಬ್ಬೈಕ್ ನೋಡಿದ್ಲ ಅಂದ್ರೆ ಆಮೇಲೆ ಹಚ್ಚಲೆ ಅಂತಾರೆ ನೋಡು. ಪಾಳೆ ಇಲ್ಲ ಏನಿಲ್ಲ ಮುಂದೆ ಹೊಂಟ್ರಿ ನೀವು ಅಂತಂದು. ಅದಕ್ಕೆ ಸುಮ್ಮನೆ ತಗೊಳೋದಾದ್ರೆ ತಗೊಂಡು ಹೋಗೋಣ. ಇಲ್ಲಾಂದ್ರೆ ನಾಳೆ ಮುಂಜಾನೆ ಬರೋಣ. ಅವನೇನು ಒಂದೇ ದಿವಸಕ್ಕೆ ಕೊಡೋದು ಬೇರೆ ಮುಗ್ಸಂಗಿಲ್ಲಲ್ಲ. ಹೋಗಲ್ಲ ಅಂತಕ್ಕ ಸಂಜೆಲಿ ಮುಂಜಾನೆ ಯಾರು ಓಡಾಡ್ಬೇಕು? ಬ್ಯಾಸ್ರ ಒಂದೇಟು ಅಕ್ಕಿ ಒಯ್ಯಾಕ. ಅದಕ್ಕೆ ನೀನು ಏನು ಮಾಡಬೇಡ, ನಮ್ಮ ಕೈಯಾಗ ಕಾರ್ಡ್ ಕೊಡು. ಬರೀ ಆ ಅಣ್ಣನ ಮಾತಾಡ್ಸ್ಕೊಂತಾರ ನೀನು ಅಷ್ಟ ಸಾಕು. ನಾ ಎಲ್ಲ ಹೋಗಿ ಕಾರ್ಡ್ ಒಳಗಿಟ್ಟು ಬರ್ತಾನೆ ನೋಡು ಅಂತ ಬೇಕಾರ. ಇವ ಬೇಡ ಅಂದ್ರೆ ಕೇಳೋದಲ್ಲ ನೀನು. ಸರಿ ತಗ. ಅಲ್ಲಕ್ಕ ಬೇಡ ಯಾಕೆ? ನಾವು ಪಾಳೆ ಹಚ್ಚಿದಾಗ ಯಾರ ಮುದುಕರು ಮುಳ್ರು ನಮ್ಮ ಹಿಂದೆ ಬಂದಿರ್ತೈತೇನ ತಗೊಂಡು ಹೋಗ್ಬರ್ರಿ ಎಷ್ಟೊತ್ತು ನಿಲ್ತೀರಿ ಅಂತಂದು ನಮ್ಮ ಪಾಳೆ ಅವ್ರಿಗೆ ಬಿಟ್ಕೊಟ್ಟು ಎಷ್ಟು ಸಲ ರೇಷನ್ ಬಿಟ್ಕೊಟ್ಟಲ್ಲವ ನಾವು. ರೇಷನ್ ಅಲ್ಲ ಪಾಳೆನ ನಾವ್ಯಾಕೆ ರೇಷನ್ ಬಿಟ್ಕೊಡಕ್ಕೆ ಹೋಗೋಣ? ಪಾಳೆ ಬಿಟ್ಕೊಟ್ಟವಿ. ಇದು ಒಂದ್ಸಲ ತಗೊಂಡು ಹೋದ್ರೆ ಏನಾಗಂಗಿಲ್ಲ ಸುಮ್ಮನೆ. ನೀನಂತೂ ತೀರಾ ಮಾತಾಡಕ್ಕಿ. ಸರಿ ತಗೊಳ್ರವ. ಮತ್ತು ನೀವಿಬ್ಬರು ಹೇಳತ್ತೀರಿ ಅಂದ್ರೆ ಮತ್ತೆ ನಾನು ಒಬ್ಬಕ್ಕೆ ಎಲ್ಲಿ ಬರೋಕ್ಕೆ ಹೋಗ್ಲಿ. ನಾಳೆ ನನಗೂ ಒಬ್ಬಕ್ಕೆ ಬರೋಕ್ಕೆ ಬ್ಯಾಸರ್ಕದ ಜೀವಕ್ಕೆ. ಸರಿ ತಗೊಳ್ಳಲ್ಲ ತಗ ಹೋಗಿ ನೀ ಮಾತಾಡ್ಸು. ಅಲ್ಲ ತಮ್ಮ, ನೀ ಯಾವಾಗಿಂದ ರೇಷನ್ ಕೊಡಕತ್ತೀರಿ? ಹೋದ ತಿಂಗಳು ಬೇರೆ ಹುಡುಗಿದ್ದಿಲ್ಲ? ಇಲ್ರಿಪ್ಪ, ನಾ ಎಲ್ಲಿ ಈ ಕೆಲಸ ಮಾಡಕ್ಕೆ ಹೋಗ್ಲಿ? ನಮ್ಮ ಸಾವ್ಕಾರ ಕೈ ಹೆಂಗೆ ಕೆಲಸ ಮಾಡಿದ್ರೆ ಸಾಕು. ನಾನು ಅದು ತಿಂಗಳ ಕೊಡೋದನ್ನೆಲ್ಲ ರೇಷನ್ ಅವ್ನಿಗೆ ಆರಾಮಿಲ್ಲ ಅಂತ, ಹಂಗಾಗಿ ನನಗೆ ಬಂದೈತೆ ಪಾಳೆ ಈ ಸಲ ಕೊಡೋದು. ಅಲ್ಲಲ್ಲೇ ಆಸೆ ತರಕಾರಿ ಚೀಲ ಎಟತನ ಹೊತ್ಕೊಂಡು ನಿಲ್ತಿದಿ. ಅದು ಅಲ್ದ ರೇಷನ್ ಹೆಂಗೆ ತೂಗಿಸ್ಕೊಂತೀನಿ ನನ್ನ ತಲೆ ಮೇಲೆ ಇಟ್ಕೊಂಡೆ. ಕೆಳಗೆ ಇಳಿಸಂದ್ರೆ ಅಣ್ಣರೇನು ಇಲ್ಲ ಅಂತಾರೆ. ಒಂಚೂರು ಇಳಿಸಿ ಕೆಳಗಿಟ್ಟು ಒಂಚೂರು ಚೀಲನ ಜೋಳ ಅಕ್ಕಿ ಎಲ್ಲ ತಗೊಂಡು ಬಾಯಿ ಕಟ್ಟಿ ಇಟ್ಕೊಂಡ್ರೆ ಸೈಯವ. ಹಿಂಗೆ ಹೊತ್ಕೊಂಡು ನಿಂತ್ರೆ ಹೆಂಗೆ? ಗಡ ಬಾರವ, ಏಟತ್ ಮಾಡ್ತಿದಿ? ನಿನ್ನ ಒಬ್ಬಕ್ಕೆ ಸಲುವಾಗಿ ನೋಡಲ್ಲಿ ಏಸ್ ಮಂದಿ ಅಂತಂದ್ರೆ ಹಿಂದೆ ಅವ್ರಿಗೆಲ್ಲರಿಗೆ ರೇಷನ್ ತೂಗಮಟ್ಟ ಆದ್ರೆ ರಾತ್ರಿ 8 ಹೊಡಿತೈತೆ 8:30 ಹೊಡಿತೈತೆ. ಗಡ ಮುಂದೆ ಪಾಳೆ ಬಂದ್ರೆ ತೂಗಿಸ್ಕೊಳಂಗ ಇಲ್ಲವ ನೀವಂತೂ. ಅಯ್ಯ ತಡಿ ನಮ್ಮಪ್ಪ, ನೀನೇನು ಎಷ್ಟು ಅವಸರ ಮಾಡ್ತೀಯಲ್ಲ. ಅವಾಗಲೇ ಹೆಬ್ಬಟ್ಟು ತಗೊಂಡಾಗ ರೇಷನ್ ಕೊಡಪ್ಪ ಅಂದ್ರೆ ಇಲ್ಲ ಪಾಳೆ ಹಚ್ಚ್ರಿ ಹೆಬ್ಬಟ್ಟಾಗತ್ತೆ ಆಮೇಲೆ ಕೊಡ್ತಾನೆ ಅಂತ ನಂದಿ. ಮತ್ತು ನಾನು ಇಲ್ಲದೇನಂತ ತರಕಾರಿ ತರಕ್ಕೆ ಹೋದೆ. ಈಗ ನೋಡಿದ್ರೆ ನಮ್ಗೆ ಅವಸರ ಮಾಡ್ತೀಯಲ್ಲ ನೀನು. ಹ್ಞೂನವ, ಎಲ್ಲಾರ್ದು ಒಂದು ನಮ್ನಿ ಆದ್ರೆ ಇವಂದ ಒಂದು ನಮ್ನಿ. ಮೊದಲು ಹೆಬ್ಬಟ್ಟು ಕೊಡಕ್ಕೆ ಪಾಳೆ ಹಚ್ಬೇಕಾ, ಆಮೇಲೆ ನಮ್ಮ ಕಾರ್ಡ್ ಬರೋ ತನಕ ನಿಂತ್ಕೊಂಡಿದ್ದು ಆಮೇಲೆ ರೇಷನ್ ತಗೊಂಡು ಹೋಗ್ಬೇಕು. ಯಾಕೆ ಒಬ್ಬರಿಗೆ ಹೆಬ್ಬಟ್ಟು ತಗೋಬೇಕು, ಅವ್ರದ್ದು ರೇಷನ್ ಕೊಟ್ಟು ಕಳಿಸ್ಬೇಕು. ಹಂಗೆ ಮಾಡಂಗಿಲ್ಲ. ಎಲ್ಲಾರನ್ನೂ ಗುಳೆ ಹಾಕ್ಯಂದು ಹುಯ್ ಅಂತ ದಾಂಡ್ಲಿ ಹೊಡಿಬೇಕು ಅಂಗಡಿ ಮುಂದೆ. ಅಂದ್ರೆ ಖುಷಿ ಆಕತಿ ಹೋಗ ರೇಷನ್ ಕೊಡಕ್ಕೆ. ಇಲ್ರಿ ಯಾಕರ ನನಗೇನು ಗೊತ್ತಿಲ್ಲ. ನಾ ಇದ ಮೊದಲೇ ಸಲ ಬಂದಿರೋದು ಅಂಗಡಿಯಾಗ. ಅವ ಇನ್ನೊಬ್ಬ ಯಾರ ಇದ್ನಲ್ಲ ಅವ ಕೊಡ್ತದ್ದ. ಅವ್ನಿಗೇನು ಬೇಕಾ ನೀವು ನನಗಂದ್ರೆ ಹೆಂಗೆ? ನಮಗೆ ಅದೆಲ್ಲ ಗೊತ್ತಿಲ್ಲ ನೋಡಪ್ಪ. ಅಂಗಡಿಯಾಗ ನೀ ಎದಿಲ್ಲ ಇವತ್ತು, ಅದಕ್ಕೆ ನಿನಗೆ ಅನ್ನಕತ್ತೇವೆ. ಅವ ಇದ್ರೆ ಅವ್ನಿಗೇನು ಬಿಡಂಗಿಲ್ಲ, ಅವನಿಗಾದ್ರೂ ಅಂತಿದ್ವಿ ನಾವು. ಹೋಗ್ಲಿ ಬಿಡಲ್ಲ ಅಲ್ತಕ್ಕ. ಯಾವಾಗ ನೋಡಿದ್ರೆ ಇದಾರಾಗ ಇದ ಹಾಡ ಅನ್ನೋದವ್ರು. ಅವ್ರಿಗೇನು ಅನ್ನೋದೈತಿ? ಸರ್ಕ ನಮ್ಮ ಪಾಳೆ ಬಂತನ ಬಡ ರೇಷನ್ ತಗೊಂಡು ಹೋದ್ರತ್ತ. ಸರ್ಕಳಲ್ಲಿ ಆಸೆ ಎತ್ಲಾಗ ಯಾಕೆ ನಾ ಯಾಕೆ ಸರಿಬೇಕು? ಹೌದಾ, ನಂಗೆ ಹೆಬ್ಬಟ್ಟು ಕೊಟ್ಟು ಪಾಳೆ ಹಚ್ಚೇನವ ಹಂಗೆ ಬಂದಲ್ಲ ಸರಿ ಅಂತೇಳಿ ನಿತ್ಕೊಂಡು ತಗೊಂಡು ಹೋಗಿ. ನಿನಗೇನು ಬೇಡ ಅಂದಲ್ಲ. ನಾನು ಒಬ್ಬಕ್ಕೆ ಹೋಯ್ದೆ ಅಂದ್ರೆ ಏನು ಅಕ್ಕಿ ಓಸ ಖಾಲಿ ಆಗೋದಲ್ಲ ರೇಷನ್ ಅಂಗಡಿಯನು. ಅದು ಅಲ್ದ ನಾ ಕಾರ್ಡ್ ಕೊಡೋ ಮುಂದೆ ನೀವು ಯಾರು ಇದ್ದಿಲ್ಲ. ಅದೀವ ಪಾಳೆ ಬಂತು ನಿಂದು. ಅಲ್ಲ ನೀ ಕಾರ್ಡ್ ಕೊಡೋ ಮುಂದೆ ಅಂದ್ರೆ ನಾವೆಲ್ಲರೂ ನಿನ್ನ ಕಣ್ಣಿಗೆ ಕಂಡ ಆಮೇಲೆ ನಾವು ಕೊಡ್ತೇವೆ ನೋಡವ ರಾಣಿ ಅಂತೇಳಿ ತೋರಿಸ್ಕೊಡ್ಬೇಕತ್ತೇನೆ. ಬಂದಲ್ಲ ಕೇಳಕ್ಕ ನೀವೆಲ್ಲಿದ್ರಿ ಅಂತಂದು. ಅಷ್ಟಕ್ಕೂ ನಾವು ಪಾಳೆ ಹಚ್ಚಿದ್ದಿಲ್ಲ. ನಮ್ಮ ಶಾರಕ್ಕನ ಮಗ ಕೊಟ್ರೆ ಆ ಹುಡುಗ ಪಾಳೆ ಹಚ್ಚಿ ನಮ್ಮ ಮೂವಾರ್ದು ಕಾರ್ಡು ಒಳಗೆ ಕೊಟ್ಟನ್ ರೇಷನ್ ಅಂಗಡಿಯಾಗ. ನೋಡುವ
ಬೇಕಾರ ಅಂಗಡಿ ಕಾರ್ಡ್ ಇಲ್ಲ ಅಂದ್ರೆ ನಾವು ನೀ ಹೇಳ್ದಂಗೆ ಕೇಳ್ತೇವೆ. ಬೇಕಾರೆ ರಾತ್ರಿ 9 ಗಂಟೆ ಆಗಲಿ ಇಲ್ಲೇ ನಿಂತ್ಕೊಂಡು ರೇಷನ್ ಹೋಯ್ತೇವೆ ನಾವು. ಆತಾ ಹೌದಲ್ಲ ಶರಕ? ಕಳ್ಸಿದ್ದಿಲ್ಲ ನೀನು ನನ್ನ ಮಗನ ಪಳೆ ಹಚ್ಚಕ್ಕೆ. ಹಂಗ ಸುಮ್ಮನೆ ನಿಂತಿಯಲ್ಲ, ಆಕಿ ಏನೇನಾರ ಮಾತಾಡಿದ್ರೆ ನಾಸಿ ಕೇಳ್ಕೊಂತಾನೆ. ಯಾಕೆ? ನನಗದೆಲ್ಲ ಗೊತ್ತಿಲ್ಲ ನೋಡವ. ನಾ ಕಾರ್ಡ್ ಕೊಡೋ ಮುಂದಂತ ನೀವು ಯಾರ ಕಂಡಲ್ಲ, ಹಂಗಾಗಿ ನಾ ಮೊದಲು ತಗೊಳಕ್ಕೆ ಆಮೇಲೆ ನೀವು ತಗರ್ಬೇಕಾರ. ನಾನೇನು ಬೇಡ ಅನ್ನೋದಲ್ಲ. ಏನ್ರವ ನೀವು ಏನು ಹೆಣ್ಮಕ್ಳದಿರಿ? ಯಾರ ಒಬ್ರು ಬಂದು ಬಡ ಬಡ ಪಾಳ್ಯದಾಗ ಅಕ್ಕಿ ಹಾಕಿಸ್ಕೊಂಬಿಟ್ರೆ ಆಗಿ ಹೋಗತಿ. ಏನು ಹಿಂಗೆ ಜಗಳ ಮಾಡ್ಕೊಂತಾನೆ ನಿಲ್ಲರ? ಏನು ನೀವು ಮಾಡೋದಿದ್ರೆ ಮಾಡಿಬಿಡ್ರತ್ಲ, ನಿಮ್ಮ ದರ ಮುಗಿಲಿ. ನಾನು ಕದ ಹಾಕ್ಯಂದು ಹೋಗ್ತಾನೆ, ಒಮ್ಗೆ ನಾಳೆ ಮುಂಜಾನೆ ಬರ್ತಾನೆ, ಅವ ಬಂದು ತಗೊಂಡು ಹೋಗುವಂತೀರಂತ. ಏನ ಕದ ಹಾಕ್ತೀಯ? ರೇಷನ್ ಕೊಡೋದು ಬಿಟ್ಟು ಇಷ್ಟು ಮಂದಿ ಪಾಳೆ ಹಚ್ಚಾರ, ನೀ ಕದ ಹಾಕ್ಯಂಡು ಹೋಗಿ ಹಾಕಂಗಾರ. ನೀ ಕದ ಹಾಕು, ನನಗೂ ಗೊತ್ತೈತಿ ಯಾರನ್ನ ಕರೆಸ್ಬೇಕು, ಹೆಂಗೆ ಕದ ತೆಗಿಸ್ಬೇಕು ಅನ್ನೋದು. ಇದನ್ನ ಮುಚ್ಕೆ ಬೇಕಾರೆ ನೀ ಮುಚ್ಚಿ ನೋಡು. ಇದನ್ನ ಕಾಯನಾಗಿ ಮುಚ್ಚಿಸಿಲ್ಲ, ನನ್ನ ಹೆಸರು ಸುಮ್ಮಿನ ಅಲ್ಲ ನೋಡು ಅಂತ ಬೇಕಾರ. ಸುಮ್ಮನಾಗಲಿ ಸುಮ್ಮನಾಗು. ನಾವು ಕದ್ದು ಮುಚ್ಚಿ ಕಾರ್ಡ್ ಮುಂದೆ ಇಟ್ಟವಿ ಅಂತಂದ್ರೆ ಮತ್ತೆ ನೀನು ಜೋರು ಮಾಡ್ತಿಲ್ಲ ಅವನಿಗೆ. ಸುಮ್ಮನಾಗಿ ಏನಾಗಲ್ಲ ಒಂದು ಮಾತಂದ್ರೆ. ಸುಮ್ಮನಿರ ಶರಕ, ನಿನಗೇನು ಗೊತ್ತಾಗಂಗಿಲ್ಲ. ಇದೇ ಒಂದ್ಸಲ ಅಲ್ಲ, ಯಾವಾಗ ನೋಡಿದ್ರೆ ಹಿಂಗ ಮಾಡ್ತಾನ. 3 ದಿನ ಕೊಡ್ತಾನ, ಅಲ್ಲ 4ನೇ ದಿನಕ್ಕೆ ಮುಗಿದ ರೇಷನ್ ಅಂತಾನ. ಏನು ಒಂದು ಇವ್ರ ಅಪ್ಪನ ಮನೇದು ಕೊಡ್ತಾನೇನ? ಗೌರ್ಮೆಂಟ್ನಾರು ಕೊಟ್ಟಿರ್ತಾರ, ನಿಂತ್ಕೊಂಡಿದ್ದು ಕೊಡ್ಬೇಕು ಎಲ್ಲರಿಗೆ ರೇಷನ್ ಮುಟ್ಟೋರಿಗೆ. ಇಲ್ಲ ನನ್ನ ಕಡೆಯಿಂದ ಆಗಂಗಿಲ್ಲವ, ಇಷ್ಟು ರೇಷನ್ ಕಾರ್ಡ್ ಕೊಡಾಕ ಎಲ್ಲರ ತಗರ್ ನೀವು ಅನ್ಬೇಕು. ಹೌದೌದು, ಆ ಲೆಕ್ಕ ನೋಡಿದೆ ಅಂದ್ರೆ ಮಾತಾಡೋದು ಕರೆಯವ. ಏನವ 4 ದಿನದಾಗ ಬಂದು ಹೋಗ್ಬೇಕು. ಎಷ್ಟರ ರಶ್ ಇರಲಿ, ಏನಷ್ಟರ ಗದ್ಲಿರಲಿ, ಪಾಳೆ ಹಚ್ಚಿಕೊಂಡು ಮುಂಜಾನಿಂದ ಸಂಜೆ ತನಕ ಆಗಲಿ ತಗೊಂಡು ಹೋಗ್ಬೇಕು ನೋಡು. 5ನೇ ದಿನ ಬಂದೆ ಅಂದ್ರೆ ಮುಗಿದು ಹೋತು, ರೇಷನ್ ಇಲ್ಲವ ಅಂತಾರ. ಏನು ಮಾಡ್ತಿದ್ದಿ? ಅದು ಅಲ್ದನ ಮತ್ತೆ ರೇಷನ್ ಅಕ್ಕಿ ಜೋಳ ಅವ್ನು ಕೊಡಕತ್ತಾರ. ಸುಮ್ಮನೆ ಅಷ್ಟ ಕೊಡಂಗಿಲ್ಲ. ಚಾ ಪುಡಿ ತಗರಿ, ಉಪ್ಪು ತಗರಿ, ಸೋಪಿನ ಪುಡಿ ತಗರಿ, ಸೋಪ್ ತಗರಿ. ಏನವ ಇವರು? ಅವೇನು ಚಲೋ ಹೊರ ಕೊಡ್ತಾರಪ್ಪ, ಹೋದ್ರು ಹೋಲ್ ಬಿಡು ರೊಕ್ಕ ತಗೊಂಡು ಹೋಕ್ಕವೆ ಅನ್ನಕ. ಅದು ಏನಿಲ್ಲ ನೋಡು, ಆ ಬೂದಿಗಿಂತ ಕಡಿ ಆಕತ್ತದ. ಸೋಪ್ ಹಚ್ಚಿ ತಿಕ್ಕಿದೆ ಅಂದ್ರೆ ಬಾಂಡೆಗಳು ಒಂದು ತಟ್ಟದನ ಸ್ವಚ್ಛ ಆಗಂಗಿಲ್ಲ. ಒಲೆನ್ ಬೂದಿ ಹಚ್ಚಿ ತಿಕ್ಕಿದ್ರೆ ಬೇಕಾದಷ್ಟು ಸ್ವಚ್ಛ ಆಕವು. ಈ ಸೋಪ್ನಾಗ ಏನೇನು ಹೋಗಂಗಿಲ್ಲ ನೋಡವ. ಆ ಸೋಪಿನ ಪುಡಿ ಅಂತ ಏನು ಸ್ವಾದಿಲ್ಲ, ಮಣ್ಣು ಇದ್ದಂಗೆ ಇರ್ತೈತಿ. ಅಂಥವೆಲ್ಲ ಎದಕ್ಕೆ ಮಾರ್ಬೇಕು ಹೇಳ್ತಾರ, ಮತ್ತೆ ಬೋರ್ಡ್ ಹಾಕ್ಯಂದಿರ್ತಾರ ಬೇರೆ ವಸ್ತು ಮಾರಂಗಿಲ್ಲ ಅಂತಂದು. ಏನು ಮಾಡ್ತಿ ಬಿಡ ಶರಕ, ಎಲ್ಲರೂ ಅವ್ರಾಗ್ಯಾರ ನೋಡು. ಊರು ತುಂಬ ಯಾರು ರೇಷನ್ ಅಂಗಡಿಯಾಗಾರ ನೋಡು, ಎಲ್ಲರೂ ಮಾರಾರ. ಮತ್ತು ತಗೊಳೋದು ಬಿಟ್ರೆ ಏನಂತಾರ, ಅಯ್ಯ ತಗೋಬೇಕ್ರಿ, ನಮ್ಮ ಹೊಟ್ಟೆ ಜೀವನ ಹೆಂಗೆ ಅಂತ ಕೇಳ್ತಾರ. ಇದನ್ನ ಮಾರೇ ಜೀವನ ಮಾಡ್ತಾರನ ಅವ್ರು? ಮತ್ತು ನೋಡಿದಂದ್ರಂಗ ಏನು ದೊಡ್ಡ ಸಾಚೆಗಳನ್ನ ಇವ್ರು ಅನ್ಬೇಕಾ, ನಮ್ಮನೆ ಬಿಲ್ಡಪ್ ತಗಂತಾರ. ಮತ್ತೆ ಯಪ್ಪ, ಈ ಹೆಣ್ಮಕ್ಳು ಮನ್ಯಾಗ ಯಾರ್ದ ಜೊತೆಗೆ ಜಗಳಾಡ್ಕೊಂಡ ಬಂದ್ರೆ ಕಾಣ್ತೈತಿ. ಅದಕ್ಕೆ ಈ ಪರಿ ರಾವಾಗ್ಯಾರ. ನಮ್ಮ ಅಂಗಡಿಗೆ ಇವನ್ನೆಲ್ಲ ಮಾರಂಗಿಲ್ಲ. ಆದ್ರೆ ಯಾಕೆ ಹೇಳಕತ್ಯಾರ ನೋಡ್ರಿ ಯಾಕಾರ, ನಾವು ಇವನ್ನೆಲ್ಲ ಮಾರಂಗಿಲ್ಲ. ಯಾರು ಮಾರ್ತಾರೋ ಅವ್ರ ಅಂಗಡಿ ಮುಂದೆ ಹೋಗಿ ಹೇಳ್ರಿ ನೀವು. ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಬಾಯ್ ಮಾಡಿದೆ ಅಂದ್ರೆ ನೋಡೋರಿಗೆ ಇದೇನಪ್ಪ ಅಂಗಡಿ ಮುಂದೆ ಈ ಪರಿ ಬಾಯ್ ಮಾಡಕತ್ತಾರ, ಎದಕ್ಕೆ ಜಗಳ ಮಾಡ್ತಾರ ಇವರು ಅನ್ನಂಗಾಕತಿ. ನಮ್ಮ ಅಂಗಡಿ ಕೆಟ್ಟ ಹೆಸರಾಕತಿ. ನೀವು ಇಲ್ಲಿ ನಿಂತ್ಕೊಂಡು ಜಗಳನ ಮಾಡಬೇಡ್ರಿ ನೀವು. ನಾವೇನು ಸುಮ್ಮನೆ ಮಾತಾಡಕತ್ತಿಲ್ಲಪ್ಪ, ನಿಮ್ಮ ಅಂಗಡಿಯಾಗ ನಾವು ಒಯ್ದಿರೋದಕ್ಕನ ಮಾತಾಡಕತ್ತಿರೋದು. ನೀನೇನ ಈ ತಿಂಗಳದಿದಿ ಸಹಿ, ತಿಂಗಳಾನು ಬಂದು ನಿತ್ಗ ಇಲ್ಲಿ ರೇಷನ್ ಕೊಡೋ ಮುಂದೆ ಗೊತ್ತಾಕತಿ ಏನೇನು ಮಾರ್ತಾರ ಏನೇನಿಲ್ಲ ಅಂತಂದು. ಇದ್ರಿಗೆ ನಿಂತು ಕೊಡ್ಸಿದ್ರು ಸಹಿಯಪ್ಪ, ನಿಮ್ಮ ಹೆಸರಲ್ಲೇ ಇದು ಇರ್ತಾವು. ನೀವು ಬೇರೆದಾರು ಕೊಟ್ಟು ರೇಷನ್ ಕೊಡಕ್ಕೆ ಹಚ್ಬಿಡ್ತೀರಿ. ಹಿಂಗ ಮಾಡ್ರಿ, ನಿಮ್ಮ ಲೈಸೆನ್ಸ್ ರದ್ದು ಮಾಡಿಸ್ತಾ ನೋಡಿ ನಾನೇ ಹೇಳಿ. ಏನವ ಏನೋ ಭಾಳ ಮಾತಾಡ್ತೀಯಲ್ಲ, ಲೈಸೆನ್ಸ್ ರದ್ದು ಮಾಡಿಸ್ತೇನ? ಅದು ನಮ್ಮ ಸಾವುಕಾರ್ದು. ಇರಲಿ, ಮೊದಲು ನಿಮ್ಮ ರೇಷನ್ ಕಾರ್ಡ್ ಚಂದಾಗಿ ಉಳಿತೈತಿ ಇಲ್ಲ ನೋಡ್ಕೇರಿ. ಎಲ್ಲ ಇದ್ದಂಗೆ ಎಲ್ಲ ರಿಪೋರ್ಟ್ ಬರೆದು ಕಳಿಸಿದ್ವಿ ಅಂದ್ರೆ ನಿಮ್ಮ ರೇಷನ್ ಕಾರ್ಡ ಇರಂಗಿಲ್ಲ, ಎಲ್ಲರೂ ರದ್ದಾಕವು. ಕಳಿಸಲ್ಲ, ನಾವೇನು ಬೇಡ ಅಂದವೆ. ನಮ್ದು ಏನೈತಿ ಏನಿಲ್ಲ ಎಲ್ಲ ರಿಪೋರ್ಟ್ ಕಳಿಸ. ನಿಮಗೆ ಹುಳಕ್ಕೆ ಏನದಾವು ಎಲ್ಲ ನಾವು ಹೇಳ್ತೇವೆ, ಅವಾಗ ಗೊತ್ತಾಕತ್ ನಿಮಗನ. ನೋಡಲ್ತಕ್ಕ, ಈಗ ಹೆಚ್ಚಿಗೆ ಮಾತ್ಬೇಡ. ನಿಮಗೆ ರೇಷನ್ ಬೇಕಾ ಒಯ್ರಿ, ಬೇಡ ಆದ್ರೆ ಹಿಂಸರ್ರಿ, ಉಳ್ದೋರಿಗಾರ ಕೊಡ್ತೇವೆ ನಾವು. ಪಾಪ ನಿಮ್ಮ ಸಲುವಾಗಿ ಅವರು ಹಂಗೆ ನಿಲ್ಬೇಕೇನ? ಏನು ಹಂಗೆ ಬಾಯ್ ಮಾಡ್ತಿರಲ್ಲ? ಬೇಕಪ್ಪ, ರೇಷನ್ ಬೇಕಂತೇಳಿ ಬಂದು ನಿಂತ್ಕೊಂಡವಿ. ಚಂದಾಗಿ ಮೊದ್ಲು ತೂಕ ಮಾಡೋದ್ ಕಲಿ. 20 kg ಅಕ್ಕಿ ಅಂತ ಕೊಡ್ತಿದ್ದಿ, ಆದ್ರೆ 1 kg ಅಕ್ಕಿನ ಕಮ್ಮಿ ಇರ್ತಾವು. ಹ್ಞೂ ಅಲ್ತಕ್ಕ. ಅದು ಅಲ್ದ ಅಕ್ಕಿ ತೊಳ್ಯಾಕ ನೀರು ಹಾಕಿದ್ವಿ ಅಂದ್ರೆ ಒಂದಿವ್ಸ ಅಕ್ಕಿ ಮ್ಯಾಲ್ ತೇಲಕತ್ತಾವು. ಅವೇನು ಪ್ಲಾಸ್ಟಿಕ್ ಅಕ್ಕಿಯೋ ತಿನ್ನೋ ಅಕ್ಕಿ ಒಂದು ಗೊತ್ತಾಗೋಲ್ವು. ಅವ್ನು ತಿನ್ಬೇಕು ಅಂತಾರ ಹೊಸ್ಮಂದಿ ತಿನ್ಬಾರ್ದು ಅಂತಾರ. ಹೋಗಯ್ಯವ್ವ, ಒಂದು ತಟಗ ಏನು ತಿಳಿದಂಗಾಗೈತಿ. ರೇಷನ್ ಅಂಗಡಿಯಾಗ ಏನು ಕೊಡ್ತಾರ ಅನ್ನೋದು ತಿಳಿಯಂಗಿಲ್ಲ. ಸುಮ್ಮನೆ ಇವ್ರ ಜೊತೆ ಮಾತಾಡ್ಕೊಂತ ನಿಂತ್ಕೊಳಕ್ಕಿಂತ ಬಡ ಎಷ್ಟು ಅದಾವ ನೋಡಿ ರೇಷನ್ ಕಾರ್ಡ್ನಾಗ, ಅಷ್ಟು ಅಕ್ಕಿ ತೂಕಿ ನಾನೇ ಇಟ್ಬಿಡ್ತಾನೆ. ಇದ್ರ ಒಯ್ಲಿ ಇತ್ಲ ಅಂದ್ರೆ ಹಿಂದೆ ಸರ್ಕ ನಿಲ್ತಾರೆ. ಇಲ್ಲಾಂದ್ರೆ ಯಾ ನಮ್ನಿ ಮಾತಾಡ್ತಾರೆ ಅವ್ರು ಹೆಣ್ಮಕ್ಳು. ತಲೆ ಕೆಟ್ಟು 12ನೇ ಆತು ನಂದಂತ. ಅವನು ಬರಲಿ, ಅವನು ಕಾಳು ಮಗ. ಅವು ರೇಷನ್ ಜೊತೆಗೆ ಇಷ್ಟ ಕೊಡು ಅಂತ ನಮ್ಮ ಸಾವುಕಾರ ಹೇಳ್ಯಾರ. ಮತ್ತೆ ಇದಕ್ಕೆ ಸೋಪಿನ ಪುಡಿ, ಚಾ ಪುಡಿ, ಅದು ಇದು 108 ಎದಕ್ಕೆ ಮಾರ್ತಾನ ಅವನು. ಇವ ತಾನು ಬೇಯಿಸ್ಕೊಳ್ಳೋದಲ್ದ ಮತ್ತು ಸಾವುಕಾರನ ಬೇರೆ ಬೇಯಿಸಾಕತ್ತೇನ. ನಮ್ಮ ಸಾವುಕಾರ ನೋಡಿದ್ರೆ ಪಾಪ ಬಡವ್ರಿಗೆ ಬಗ್ರಿಗೆ ಒಳ್ಳೇದಾಗಲಿ ಅಂಥೇಳಿ, ಉಪಯೋಗ ಆಗಲಿ ಅಂದು ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಾರ. ಅಂಥದ್ರಾಗ ಈ ನಮ್ನಿ ಬಯಸಾಕತ್ತೇನಲ್ಲ. ಬೇಡ ಇವನು ಕೆಲಸದನ್ನ ತೆಗಿಸ್ಬಿಡ್ಬೇಕು ಸಾವುಕಾರ್ಗೆ ಹೇಳಿ. ತಮ್ಮ, ಇವ್ರು ಕಾರ್ಡ್ ಯಾವ್ಯಾವ ನೋಡು. ಬಡ ಅಕ್ಕಿ ತೂಕ್ ಚೀಲ ಈ ಕಡೆ ಇಟ್ಬಿಡ ಅಕ್ಕರ್ಗೆ. ಹೋಲ್ ಬಿಡ ಅತ್ಲಾಗ, ಪಾಪ ಅವ್ರಿಗೇನು ಮನೇಲಿಂದ ಬಂದಿರೋದಲ್ಲ ಅಂತ ನಾವು ಹೋಗ್ಲಿ ಅಂತಂದು ಎಷ್ಟು ಸುಧಾರಿಸ್ಕೊಂಡು ಎಲ್ಲ ತಗೊಂಡು ಹೋಗ್ತೀವಿ ಸಾಮಾನುಗಳನ್ನ. ಮತ್ತು ನಮ್ಗೆ ಜೋರು ಮಾಡ್ತಾನ. ತಗರಿ ಅಕ್ಕರ, ನಿಮ್ದು ರೇಷನ್ ನೋಡ್ರಿ ಇದು. ಅಯ್ಯ
ಹೌದಲ್ಲ ಇವ ಅಂದಾಗ ನಾ ಸೋಪಿನ ಪುಡಿ ಏನು ಕೊಟ್ಟಲ್ಲ, ಬೇರೆ ಜೋಳ ಮತ್ತು ಅಕ್ಕಿ ಅಷ್ಟ ಅದಾವು. ಓಹೋ ಇವ ಅಂದಂಗನ ಕರೆಕ್ಟ್ ಬಿಡಿ, ಇವ್ರೇನು ಮಾರಕ್ಕೆ ಹಚ್ಚಿಲ್ಲ, ನಡುವೇನು ಕೊಡಕ್ಕೆ ಹಚ್ಚಾನಲ್ಲ ಅವಂದಿದೆಲ್ಲ ಆಟಿಕ ಸೋಪು ಚಾ ಪುಡಿ ತಗರ್ರಿ ಅನ್ನೋದು. ಈ ತಿಂಗಳು ಹೋಯ್ತೇವಿ, ಮುಂದಿನ ತಿಂಗಳು ಬರ್ತಾವಲ್ಲ ಅವ ಜಾಡಿಸ್ತಾನೆ ಅವನಿಗೆ ಶಿಸ್ತಾಗಿ.